ಎರಡನೇ ಟೆಸ್ಟ್ ಪಂದ್ಯದ ಹೀರೋ ಆಕಾಶ್ದೀಪ್ ಅಂದರೆ ತಪ್ಪಾಗಲ್ಲ. ಕಾರಣ ಇಂಡಿಯಾ ಬೌಲಿಂಗ್ಗೆ ಒಂದು ಬಲಿಷ್ಠ ಬಲವನ್ನು ಕೊಟ್ಟಿದ್ದೇ ಆಕಾಶ್ದೀಪ್. ಇವತ್ತು ಭಾರತ 330+ ರನ್ನಿಂದ ಗೆದ್ದಿರೋಕ್ಕೆ ಕಾರಣನೇ ಆಕಾಶ್ದೀಪ್ನ ಮ್ಯಾಜಿಕಲ್ ಬೌಲಿಂಗ್ ಅಂದರೆ ಸುಳ್ಳಾಗಲ್ಲ. ಇಂಗ್ಲೆಂಡ್ನ ಟಾಪ್ ಆರ್ಡರ್ನ ಕೊಲ್ಯಾಪ್ಸ್ ಮಾಡಿ ಟೀಮ್ ಇಂಡಿಯಾಗೆ ಭರ್ಜರಿ ಜಯ ತಂದುಕೊಟ್ಟು ಇವತ್ತು ಟೀಮ್ ಇಂಡಿಯಾದ ಅಭಿಮಾನಿಗಳ ಬಾಯಲ್ಲಿ ಹೀರೋ ಎಂದು ಕರೆಸಿಕೊಳ್ಳುವ ಬೌಲರ್ ಎಂದರೆ ಆಕಾಶ್ದೀಪ್. ಟೀಮ್ ಇಂಡಿಯಾ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಫೇಲ್ಯೂರ್ ಆಗೋಕ್ಕೆ ಕಾರಣನೇ ಬೌಲರ್ಗಳು ವಿಕೆಟ್ ಪಡೆಯೋಕ್ಕೆ ಪರದಾಡ್ತಾ ಇದ್ರು. ಶಾರ್ದೂಲ್ ಠಾಕೂರ್ ಬದಲು ಆಕಾಶ್ದೀಪ್ಗೆ ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ಚಾನ್ಸ್ ಸಿಕ್ಕಿದ್ರೆ ಇಂಡಿಯಾಗೆ ಗೆಲ್ಲುವ ಚಾನ್ಸ್ ಇರ್ತಾ ಇತ್ತು. ಸೊ ಎರಡನೇ ಪಂದ್ಯದಲ್ಲಿ ಆ ಮಿಸ್ಟೇಕ್ನ ಸರಿ ಮಾಡಿಕೊಂಡು ಆಕಾಶ್ದೀಪ್ಗೆ ಚಾನ್ಸ್ ಕೊಟ್ಟಿರೋದು ಇಂದು ಟೀಮ್ ಇಂಡಿಯಾಗೆ ಗೆಲುವಿಗೆ ಕಾರಣವಾಗಿದೆ. ಆಕಾಶ್ದೀಪ್ ಇಂಗ್ಲೆಂಡ್ ತಂಡದ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ಗಳಾದ ಬೆನ್ ಡಕೆಟ್, ಆಲಿ ಪಾಪ್ ಹಾಗೂ ಜೋ ರೂಟ್ರಂತಹ ವಿಕೆಟನ್ನು ಪಡೆದು ಇಂಗ್ಲೆಂಡ್ನ ರನ್ ಕಡಿವಾಣಕ್ಕೆ ಬುನಾದಿ ಹಾಕಿದ್ದಾರೆ. ಗೆಲ್ಲ ಗೊತ್ತಿರೋದೇ ಬೆನ್ ಡಕೆಟ್ ಹಾಗೂ ಜೋ ರೂಟ್ ಎಂತಹ ಅದ್ಭುತ ಬ್ಯಾಟ್ಸ್ಮನ್ ಎಂದು ಟೆಸ್ಟ್ ಕ್ರಿಕೆಟ್ನಲ್ಲಿ. ಸೊ ಈ ಮೂವರ ವಿಕೆಟನ್ನು ಪಡೆದು ಟೀಮ್ ಇಂಡಿಯಾಗೆ ಗೆಲುವಿನ ದಡ ಸೇರಿಸಿ ಇಂಗ್ಲೆಂಡ್ನ ರನ್ ಕಡಿವಾಣಕ್ಕೆ ಬೆನ್ನು ಮುರಿದಿದ್ದಾರೆ. ಆಕಾಶ್ದೀಪ್ ಬರೀ ಮೊದಲ ಇನ್ನಿಂಗ್ಸ್ನಲ್ಲಿ ಈ ಮೂವರ ವಿಕೆಟನ್ನು ಪಡೆದಿಲ್ಲ. ಎರಡೂ ಇನ್ನಿಂಗ್ಸಲ್ಲೂ ಈ ಮೂವರು ಬ್ಯಾಟ್ಸ್ಮನನ್ನು ಪೆವಿಲಿಯನ್ಗೆ ಕಳುಹಿಸಿ ಟೀಮ್ ಇಂಡಿಯಾದ ಪ್ರಮುಖ ಗೆಲುವಿಗೆ ಕಾರಣರಾಗಿದ್ದಾರೆ. ಆಕಾಶ್ದೀಪ್ ಮೊದಲ ಇನ್ನಿಂಗ್ಸ್ನಲ್ಲಿ 4 ವಿಕೆಟ್ ಪಡೆದು ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ 6 ವಿಕೆಟ್ ಪಡೆಯುವ ಮೂಲಕ 10 ವಿಕೆಟನ್ನು ಪಡೆದು ಟೀಮ್ ಇಂಡಿಯಾಗೆ ಭರ್ಜರಿ ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದಾರೆ ಆಕಾಶ್ದೀಪ್. ಟೀಮ್ ಇಂಡಿಯಾಗೆ ಇದ್ದ ಬೌಲಿಂಗ್ನ ಅಗತ್ಯತೆಯನ್ನು ಆಕಾಶ್ದೀಪ್ ಅವರು ಇಂದು ಪೂರೈಸಿ ಭಾರತದ ಜಯಕ್ಕೆ ಪ್ರಮುಖ ಪಾತ್ರರಾಗಿದ್ದಾರೆ. ಆಕಾಶ್ದೀಪ್ಗೆ ಮತ್ತೊಬ್ಬ ಬೌಲರ್ ಸಾಥ್ ಕೊಟ್ಟಿದ್ದು ಮೊಹಮ್ಮದ್ ಸಿರಾಜ್. ಹೌದು, ಮೊದಲನೇ ಇನ್ನಿಂಗ್ಸ್ನಲ್ಲಿ ಆಕಾಶ್ದೀಪ್ ಜೊತೆ ಮೊಹಮ್ಮದ್ ಸಿರಾಜ್ ಅವರ ಕಮಾಲ್ ಆಗೇ ಇತ್ತು. ಇನ್ಫ್ಯಾಕ್ಟ್ ಮೊದಲನೇ ಇನ್ನಿಂಗ್ಸ್ನಲ್ಲಿ ಸಿರಾಜ್ ಅವರು 6 ವಿಕೆಟ್ ಕಬಳಿಸಿ ತಮ್ಮ ಫಾರ್ಮ್ಗೆ ಮರಳಿದ್ದೀನಿ ಎಂದು ಪ್ರೂವ್ ಮಾಡಿದ್ದರು ಮೊಹಮ್ಮದ್ ಸಿರಾಜ್. ಮೊದಲನೇ ಟೆಸ್ಟ್ ಪಂದ್ಯದಲ್ಲಿ ವಿಫಲವಾಗಿದ್ದ ಮೊಹಮ್ಮದ್ ಸಿರಾಜ್ ಎರಡನೇ ಪಂದ್ಯದಲ್ಲಿ ತಮ್ಮ ಫಾರ್ಮನ್ನು ಬೌಲಿಂಗ್ನಲ್ಲೇ 6 ವಿಕೆಟ್ ಕಬಳಿಸಿ ಮತ್ತೆ ನಾನು ಕಮ್ಬ್ಯಾಕ್ ಮಾಡಿದ್ದೀನಿ ಎಂದು ಪ್ರೂವ್ ಮಾಡಿದ್ದರು. ಬ್ಯಾಟಿಂಗ್ನಲ್ಲಿ ನಾಯಕ ಶುಭ್ಮನ್ ಗಿಲ್ ಅವರು 2 ಇನ್ನಿಂಗ್ಸ್ನಲ್ಲಿ ಕಮಾಲ್ ಮಾಡಿದ್ದಾರೆ ಅಂತ ಹೇಳಬೇಕು. ಹೌದು, ಒಂದು ಇನ್ನಿಂಗ್ಸ್ನಲ್ಲಿ ದ್ವಿಶತಕ ಸಿಡಿಸಿದರೆ ಎರಡನೇ ಇನ್ನಿಂಗ್ಸ್ನಲ್ಲಿ ಶತಕವನ್ನು ಸಿಡಿಸಿ ಟೀಮ್ ಇಂಡಿಯಾದ ರನ್ ವೇಗಕ್ಕೆ ಸಾಥ್ ನೀಡಿದ್ದಾರೆ. ಶುಭ್ಮನ್ ಗಿಲ್ ಅವರು ಮೊದಲನೇ ಇನ್ನಿಂಗ್ಸ್ನಲ್ಲಿ 269 ಗಳಿಸಿ ದಾಖಲೆಯನ್ನು ಸೃಷ್ಟಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ ಫಾರ್ಮ್ಯಾಟಲ್ಲಿ. ಇನ್ನು ಎರಡನೇ ಇನ್ನಿಂಗ್ಸ್ನಲ್ಲಿ 161 ರನ್ ಗಳಿಸಿ ಭರ್ಜರಿ ಬ್ಯಾಟಿಂಗ್ ಮಾಡಿ ಟೆಸ್ಟ್ ಕ್ರಿಕೆಟ್ನಲ್ಲಿ ನಾನು ಪ್ರಿನ್ಸ್ ಎಂದು ಮತ್ತೆ ಪ್ರೂವ್ ಮಾಡಿದ್ದಾರೆ. ಬರೀ ನಾನು ವೈಟ್ ಬಾಲ್ ಫಾರ್ಮ್ಯಾಟ್ಗೆ ಸೂಕ್ತವಲ್ಲ, ಎಲ್ಲ ಫಾರ್ಮ್ಯಾಟ್ಗೂ ನಾನು ಆಡುವೆ ಎಂದು ತೋರಿಸಿದ್ದಾರೆ. ಇನ್ನೊಬ್ಬ ಆಲ್ರೌಂಡರ್ ರವೀಂದ್ರ ಜಡೇಜಾ ಅವರು 2 ಇನ್ನಿಂಗ್ಸ್ನಲ್ಲಿ ಅರ್ಧ ಶತಕವನ್ನು ಸಿಡಿಸಿ ಈಗಾಗಲೇ ಇಂಗ್ಲೆಂಡ್ ನೆಲದಲ್ಲಿ ದಾಖಲೆ ಮಾಡಿದ್ದಾರೆ. ರವೀಂದ್ರ ಜಡೇಜಾ ಮೊದಲನೇ ಇನ್ನಿಂಗ್ಸ್ನಲ್ಲಿ 89 ರನ್ ಹಾಗೂ ಎರಡನೇ ಇನ್ನಿಂಗ್ಸ್ನಲ್ಲಿ ಅಜೇಯ 69 ರನ್ ಗಳಿಸಿ ಆಲ್ರೌಂಡರ್ನ ಪ್ರದರ್ಶನ ತೋರಿಸಿದ್ದಾರೆ. ಬಟ್ ಬೌಲಿಂಗ್ನಲ್ಲೂ ಕಮಾಲ್ ಮಾಡದೇ ಇದ್ದರೂ ಬ್ಯಾಟಿಂಗ್ನಲ್ಲಿ ನಾಯಕ ಶುಭ್ಮನ್ ಗಿಲ್ಗೆ ಒಳ್ಳೆಯ ಸಾಥನ್ನು ಕೊಟ್ಟಿದ್ದಾರೆ ರವೀಂದ್ರ ಜಡೇಜಾ. ಒಟ್ಟಾರೆ ಈ 4 ಪ್ರದರ್ಶನದಿಂದ ಟೀಮ್ ಇಂಡಿಯಾಗೆ ಭರ್ಜರಿ ಗೆಲುವಿನ ರಸದೌತಣ ಸಿಕ್ಕಿದೆ. ಇದೇ ರೀತಿಯ ಫಾರ್ಮನ್ನು ಈ ಸೀರೀಸ್ ಪೂರ್ತಿ ಮಾಡ್ತಾ ಹೋದರೆ ಟೀಮ್ ಇಂಡಿಯಾ ಇಂಗ್ಲೆಂಡ್ ನೆಲದಲ್ಲಿ ಸೀರೀಸನ್ನು ಗೆಲ್ಲೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇದಾಗಿತ್ತು ಇವತ್ತಿನ ಸುದ್ದಿ.